ನಮಸ್ಕಾರ ಗೆಳೆಯರೇ, ಸ್ಕ್ರೀನ್ ಸಂಚಾರಿ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ದೇವಸ್ಥಾನ ನೆಮ್ಮದಿ ಮತ್ತು ನಂಬಿಕೆಯ ಜಾಗ. ಆದರೆ ಅದೇ ದೇವಸ್ಥಾನದಲ್ಲಿ ದೇವತೆಯ ತರಹ ಕಾವಿ ಸೀರೆಯನ್ನುಟ್ಟು ಬರುವ ಒಬ್ಬ ಮಹಿಳೆ ನಿಮ್ಮ ಕಷ್ಟ ತೀರಿಸುವುದಾಗಿ ಹೇಳಿದರೆ ನಂಬಬೇಡಿ. ಏಕೆಂದರೆ ಆಕೆ ನಿಮ್ಮ ಕಷ್ಟ ತೀರಿಸುವುದಿಲ್ಲ, ನಿಮ್ಮ ಜೀವನವನ್ನೇ ಮುಳುಗಿಸಿಬಿಡುತ್ತಾಳೆ. ಬೆಂಗಳೂರಿನ ಕರಾವಳಿ ಮತ್ತು ನಗರ ಪ್ರದೇಶದ ದೇವಸ್ಥಾನಗಳಲ್ಲಿ ನೆಮ್ಮದಿ ಹುಡುಕಿ ಬರುತ್ತಿದ್ದ ಹೆಣ್ಣು ಮಕ್ಕಳನ್ನೇ ಗುರಿಯಾಗಿಸಿಕೊಂಡು ಸಯನೈಡ್ ನೀಡಿ ಬರೋಬ್ಬರಿ 6 ಕೊಲೆಗಳನ್ನು ಮಾಡಿದ ಭಾರತದ ಮೊದಲ ಮಹಿಳೆ ಸೀರಿಯಲ್ ಕಿಲ್ಲರ್ ಕೆ.ಡಿ. ಕೆಂಪಮ್ಮ ಉರಫ್ ಸಯನೈಡ್ ಮಲ್ಲಿಕಾ. ಈಕೆಯ ಸತ್ಯಕತೆ ಕೇಳಿದರೆ ಇಂದಿಗೂ ಬೆನ್ನೆಲುಬಿನಲ್ಲಿ ನಡುಕು ಹುಟ್ಟುತ್ತದೆ. ಸರಿ, ಇವಾಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಕತೆ ಪ್ರಾರಂಭವಾಗುವುದು ಬೆಂಗಳೂರಿನ ಹತ್ತಿರದ ಕಗ್ಗಲಿಪುರದಲ್ಲಿ. ಕೆ.ಡಿ. ಕೆಂಪಮ್ಮ ಎಂಬ ಸಾಮಾನ್ಯ ಗೃಹಿಣಿ ತಕ್ಕ ಮಟ್ಟಿಗೆ ಚಿಕ್ಕ ಚೀಟ್ ಫಂಡ್ ಮತ್ತು ಗಾರ್ಮೆಂಟ್ಸ್ ವ್ಯಾಪಾರ ಮಾಡುತ್ತಿದ್ದಳು. ಆದರೆ 1998ರ ಈ ವೇಳೆಗೆ ಆಕೆಗೆ ಸಾಲದ ಹೊರೆ ತಲೆಯ ಮೇಲಿರುತ್ತೆ. ಸಾಲಗಾರರ ಕಿರುಕುಳ ತಾಳಲಾರದೆ ಗಂಡ ಮತ್ತು ಮಕ್ಕಳನ್ನು ತೊರೆದು ಮನೆ ಬಿಟ್ಟು ಓಡಿ ಹೋದಳು. ಇಲ್ಲಿಂದ ಆರಂಭವಾಯಿತು ಆಕೆಯ ಕಪ್ಪು ಅಧ್ಯಾಯ. ಸುಲಭವಾಗಿ ಹಣ ಕಳಿಸುವುದು ಹೇಗೆ? ಈ ಪ್ರಶ್ನೆಗೆ ಆಕೆಗೆ ಉತ್ತರ ಭಯ ಮತ್ತು ನಂಬಿಕೆ. ಜನರಿಗೆ ದೇವರ ಮೇಲಿರುವ ಅತಿಯಾದ ನಂಬಿಕೆಯನ್ನು ತನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದಳು. ಕೆಂಪಮ್ಮ ತನ್ನ ಹೆಸರನ್ನು ಮಲ್ಲಿಕಾ ಎಂದು ಬದಲಾಯಿಸಿಕೊಂಡಳು. ಬೆಂಗಳೂರಿನ ಕಬ್ಬನ್ಪೇಟೆ, ರಾಜರಾಜೇಶ್ವರಿ ನಗರ ಮತ್ತು ಹೊಸಪೇಟೆಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಸಾಗತೊಡಗಿದಳು. ದೇವಸ್ಥಾನಕ್ಕೆ ಬರುವ ಶ್ರೀಮಂತ ಅಥವಾ ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವರ ಬಳಿ ಹೋಗಿ ತಾನು ದೊಡ್ಡ ಸಾಧ್ವಿ ಅಥವಾ ಪೂಜಾರಿಣಿ ಎಂದು ಪರಿಚಯಿಸಿಕೊಳ್ಳುತ್ತಿದ್ದಳು. ನಿಮ್ಮ ಜಾತಕದಲ್ಲಿ ದೋಷವಿದೆ, ನಾನೊಂದು ವಿಶೇಷ ಪೂಜೆ ಮಾಡುತ್ತೇನೆ, ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ತೀರುತ್ತವೆ ಎಂದು ನಂಬಿಸುತ್ತಿದ್ದಳು. ಪೂಜೆಗೆ ಒಂದು ಷರತ್ತು ವಿಧಿಸಿದ್ದಳು. ಈ ಪೂಜೆಯ ವಿಷಯ ನಿಮ್ಮ ಮನೆಯವರಿಗೂ ತಿಳಿಯಬಾರದು. ಪೂಜೆಗೆ ಬರುವಾಗ ಮೈಮೇಲೆ ಧರಿಸಬಹುದಾದಷ್ಟು ಚಿನ್ನದ ಆಭರಣಗಳನ್ನು ಧರಿಸಿ ಬರಬೇಕು. ನಂಬಿ ಬಂದ ಮಹಿಳೆಯರನ್ನು ದೇವಸ್ಥಾನದ ಹತ್ತಿರ ಯಾವುದಾದರೂ ರಹಸ್ಯ ಲಾಡ್ಜ್ ಅಥವಾ ಖಾಲಿ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಳು. ಪೂಜೆಯ ಮಧ್ಯೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಹೇಳಿ ತೀರ್ಥ ಅಥವಾ ನೀರಿನಲ್ಲಿ ಪ್ರಾಣಾತ್ಮಕ ಪೊಟ್ಯಾಸಿಯಂ ಸೈನೈಡ್ ಬೆರೆಸಿ ಕುಡಿಯಲು ಕೊಡುತ್ತಿದ್ದಳು. ಕುಡಿದ ಕೇವಲ ಸೆಕೆಂಡುಗಳಲ್ಲಿ ಆ ಮಹಿಳೆ ನರಳಿ ಜೀವ ಬಿಡುತ್ತಿದ್ದಳು. ಮಲ್ಲಿಕಾ ಆಕೆಯ ಮೈಮೇಲಿಂದ ಚಿನ್ನದ ಒಡವೆಗಳೊಂದಿಗೆ ಪರಾರಿಯಾಗುತ್ತಿದ್ದಳು. 1999ರಲ್ಲಿ ಮಮತಾ ಎಂಬ ಯುವತಿಯಿಂದ ಆರಂಭವಾದ ಈ ಸರಣಿ 2007ರವರೆಗೂ ಸಾಗುವುದು. ಮಮತಾ, ಪಾರ್ವತಮ್ಮ, ಷಣ್ಮುಗಂ, ರೇಣುಕಾ, ಅನಸೂಯಮ್ಮ ಮತ್ತು ಮುನಿಯಮ್ಮ ಹೀಗೆ ಬರೋಬ್ಬರಿ 6 ಅಮಾಯಕರನ್ನು ಈಕೆ ದೇವಸ್ಥಾನದ ಹೆಸರಿನಲ್ಲಿ ಬಲಿ ಪಡೆದಳು. ಕೊಲೆಯಾದವರ ದೇಹಗಳ ಮೇಲೆ ಯಾವುದೇ ಗಾಯದ ಗುರುತಿರುತ್ತಿರಲಿಲ್ಲ. ಪೊಲೀಸರಿಗೆ ಇದೊಂದು ದೊಡ್ಡ ನಿಗೂಢ ರಹಸ್ಯವಾಗುತ್ತಿತ್ತು. ಹೆಣ್ಣು ಮಕ್ಕಳು ಹಠಾತ್ತನೆ ನಾಪತ್ತೆಯಾಗುವುದು ಮತ್ತು ಲಾಡ್ಜ್ಗಳಲ್ಲಿ ಶವವಾಗಿ ಸಿಗುವುದು ಬೆಂಗಳೂರು ಪೊಲೀಸರಿಗೆ ನಿದ್ರೆ ಇಲ್ಲದಂತೆ ಮಾಡಿತು. ಯಾವುದೇ ಅಪರಾಧಿ ಎಷ್ಟೇ ಜಾಣಾಕ್ಷನಾಗಿದ್ದರೂ ಒಂದು ಸಣ್ಣ ತಪ್ಪು ಮಾಡಲೇಬೇಕು. 2007ರ ಡಿಸೆಂಬರ್ನಲ್ಲಿ ಕೊಲೆಯಾದ ಮುನಿಯಮ್ಮ ಎಂಬ ಮಹಿಳೆಯ ಚಿನ್ನದ ಒಡವೆಗಳನ್ನು ಮಾರಾಟ ಮಾಡಲು ಮಲ್ಲಿಕಾ ಬೆಂಗಳೂರಿನ ಕ್ಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಹತ್ತಿರ ಬಂದಿರುತ್ತಾಳೆ. ಆಕೆಯ ನಡವಳಿಕೆಯ ಮೇಲೆ ಅನುಮಾನಗೊಂಡ ಸಿಸಿಬಿ ಪೊಲೀಸರು ಆಕೆಯನ್ನು ತಡೆದು ವಿಚಾರಣೆ ನಡೆಸುತ್ತಿರುತ್ತಾರೆ. ಆಕೆಯ ಬ್ಯಾಗ್ ತಪಾಸಣೆ ಮಾಡಿದಾಗ ಪೊಲೀಸರೇ ಬೆಚ್ಚಿ ಬಿದ್ದರು. ಬ್ಯಾಗ್ನಲ್ಲಿ ಅಪಾರ ಪ್ರಮಾಣದ ಕದ್ದ ಚಿನ್ನಾಭರಣಗಳು ಹಾಗೂ ಮನುಷ್ಯನನ್ನು ತಕ್ಷಣವೇ ಕೊಲ್ಲುವ ಸೈನೈಡ್ ಸೀಸೆ ಇತ್ತು. ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದಾಗ ಆಕೆ ತಾನು ಮಾಡಿದ 6 ಭೀಕರ ಕೊಲೆಗಳನ್ನು ಸಾಕ್ಷ್ಯ ಸಮೇತ ಒಪ್ಪಿಕೊಂಡಳು. ಕೆ.ಡಿ. ಕೆಂಪಮ್ಮ ಹೆಸರು ಅಪರಾಧ ಲೋಕದಲ್ಲಿ ಸೈನೈಡ್ ಮಲ್ಲಿಕಾ ಆಗಿ ಬದಲಾಯಿತು. ಕೋರ್ಟ್ ಆಕೆಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು. ನಂತರ ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಿತು.
ಪ್ರಸ್ತುತ ಈಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ಅಪರಿಚಿತರ ಅತಿಯಾದ ಆಶ್ವಾಸನೆಗಳು, ಮೂಢನಂಬಿಕೆಗಳು ಮತ್ತು ಪವಾಡಗಳ ಹೆಸರಿನಲ್ಲಿ ಹಣ, ಚಿನ್ನ ಕೇಳುವವರ ಬಗ್ಗೆ ಸದಾ ಎಚ್ಚರದಿಂದಿರಿ. ಈ ಕಥೆಯು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ. ಟಾಟಾ, ಬೈ ಬಾಯ್, ಸಿ ಯು ಗೈಸ್.